ಎತ್ತೆಲ್ಲ ಒಪ್ಪಿಗೆ ಆಗೈತಾನೆ ಹೌದ್ರಣ್ಣ ತೂಕವಾಗಿ 5 ಲಕ್ಷ ಹೇಳಿದ್ದೀನಿ ವ್ಯಾಪಾರ ಸಾಕಬೇಕು. ಆಮೇಲೆ ಇದಕ್ಕೆ ಮುಂಚೆ 2 ಜೊತೆ ಎತ್ತು ಕೊಟ್ಟಿದ್ದೀನಿ ಅಣ್ಣ ನಮ್ಮ ಹುಡುಗನ್ಕ. ಅವ್ರ ಹೆಸರು ಹೇಳಿ. ಶರತ್, ನಾಗೊಂಡಳ್ಳಿ. ಇವ್ರ ಅಕ್ಕ ಅವರು ರೀಲ್ಸ್ ಅಲ್ಲಿ ಜಾಸ್ತಿ ಫೇಮಸ್. ಇದು ರೈತರ ಮಗಳು ಅಂತ. ಹೌದಾ? ಇವರು ಬಾವ ಬಂದ್ಬಿಟ್ಟು ಪೊಲೀಸ್ ಇನ್ಸ್ಪೆಕ್ಟರ್. ಓಕೆ ಓಕೆ. ನಿಮ್ಮ ಅಕ್ಕದ ಹೆಸರು ಹೇಳಪ್ಪ. ಸಂಧ್ಯಾ. ಸಂಧ್ಯಾ ಅಂತ ಅಲ್ಲ, ಅದು ಹೆಸರು ಹೇಳ. ದನದ ಹತ್ರ ಎಲ್ಲ ಸರಿ ಮಿಗ್ಲೆತ್ಕೊಂಡು ಭಾಳ ಪ್ರೀತಿ ಅಣ್ಣ. ಇವ್ರ ತಾಯಿಯವರು ಅಷ್ಟೇನೆ ದನದ ಬಗ್ಗೆ ಭಾಳ ಪ್ರೀತಿ. ಸೀಮೆ ಹಸುಗಳು ಒಂದು 15 ಅವೆ. ನಮ್ಮ ನಾಟಿ ಹಳ್ಳಿಕಾರ್ ಓರಿಗಳು ಬೇಕೇ ಬೇಕಂದ್ಬಿಟ್ಟು 3 ವರ್ಷದಿಂದ ಸಾಕ್ತಾವ್ರೆ. ಮನೆ ಸಪ್ಲಮ್ಕ ಒಂದ್ ಜೊತೆ ಕೊಟ್ಟಿದ್ರು ನನ್ಕ. ತಿರ್ಗಾ ಸಪ್ಲಮ್ನಾಗ ಒಂದ್ ಜೊತೆ ತಗೊಂಡ್ರು. ಇವಾಗ ದೊಡ್ಡ ಎತ್ತು ಬೇಕಣ್ಣ ಮನೆ ಹತ್ರ ಕಟ್ಟಕ್ಕೆ, ಚೆನ್ನಾಗಿರ್ತವೆ. 5 ಲಕ್ಷ ವ್ಯಾಪಾರ ಹೇಳಿದ್ದೀನಿ ಅಣ್ಣ. ಕೇಳ 46 ಲಕ್ಷ ಹೋದ. 46 ಲಕ್ಷ. ಆಮೇಲೆ ಅಣ್ಣ ಇವ್ರದ್ದು ನಮ್ದು ವ್ಯಾಪಾರ ಹೆಂಗೆ ಅಂದ್ರೆ ಅಣ್ಣ 2 ಮಾತು ಯಾವತ್ತಿಂದ. ಇವಾಗ ನಾವು 5 ಲಕ್ಷ ಹೇಳಿದ್ರೆ ನಿಂತ್ಕೊಂಡೇನೇನೆ ಕೇಳಿದ್ರು, ಬೇಡಪ್ಪ ಇದು ಎತ್ತಿನ ವ್ಯಾಪಾರ 4 ಜನಕ್ಕೆ ಗೊತ್ತಾಗಿದೆ ಅಂತ ಅಂದ್ಬಿಟ್ಟು. ಬಟ್ಟೆ ವ್ಯಾಪಾರ ಜಾತ್ರೆಗಳಾಗ ವಾಸ್ಪುರು ಯಾರಾದ್ರೂ ಬಂದ್ರೆ ನಾವು ಮಾಡ್ತೀವಿ. ಇವಾಗ ಕೆಲವೊಬ್ರೆಲ್ಲ ಬಟ್ಟೆ ಒಳಗಡೆ ಏನೇನ್ ಮಾಡ್ತಾರೆ ಗೊತ್ತಾಗಲ್ಲ ಅಂತಂದು ಅದಕ್ಕೆ ಇದು ಓಪನ್ ಆಗಿ ವ್ಯಾಪಾರ. 5 ಲಕ್ಷ ಹೇಳಿ 4.25 ಲಕ್ಷಕ್ಕೆ ಕಡೆಯಲ್ಲಿ ಎತ್ತು ಕೇಳ್ತಾವ್ರೆ. ನಾನು ಸಂತೋಷದಿಂದ ಇವ್ರಿಗೆ ನಾನು ಎತ್ತು ಕೊಡ್ತೀನಿ ಅಣ್ಣ. ಯಾಕಂತಂದ್ರೆ ಮುಂದಿನ ಕೈ ಕೂಡ ನಂಬಿಕೆ ಕೊಡ್ತಾರೆ. ಸಂತೋಷವಾಗಿ ಬದುಕು. 1ಕ್ಕೆ 100 ಆಗಲಿ, ಒಳ್ಳೇದಾಗಲಿ ಅಣ್ಣ. ಎತ್ತು ಕೊಟ್ಟಿದ್ದೀರಿ 4.25 ಲಕ್ಷ. ಎತ್ತಿವಾಗ ಈಚ್ಕೊಡ್ತಾರೆ. ಆ ಎತ್ತುಗಳ ಬಿಡ ನಾವು ಆ ಕಡೆ ಇರೋವು. ನಿಮ್ಮ ಮೊಬೈಲ್ ನಂಬರ್ ಹೇಳ. ಸೆಂಟ್ರಾಗಿರೋವೆ ಬಿಡು. 747411607966. ಮುತ್ತೈದು ಕಾಸು ಕೊಡ ಮುತ್ತೈದು ಕಾಸು ಕೂಡ 100 ಕೊಟ್ಟು 100 ವಾಪಸ್ ಆಗಿರುತ್ತೆ. ಈ ಮುತ್ತೈದು ಭಿಕ್ಷೆ ಅನ್ನೋದಣ್ಣ ಕೆಲವು ಕಡೆ ಚಾಮರಾಜನಗರ ಕಡೆ ಸುತ್ತಮುತ್ತ ಎಲ್ಲ ಕೊಡಲ್ಲ. ಓಕೆ, ಜಗಳನೆ ಮಾಡ್ತಾರೆ ಅವರು ಇದು ಕೊಡೋ ಅಂತಂದ್ರೆ. ಈ ಮುತ್ತೈದು ಭಿಕ್ಷೆ ಕೊಡೋದು ಏನಂತಂದ್ರೆ ನಮ್ಮ ಮುಖ ಅವ್ರಕ ಅರಿತು ಅವರು ಸಂಪೂರ್ಣ ದುಡ್ಡು ನಮ್ಗೆ ಕೊಟ್ಟಿರ್ತಾರೆ. ನಾವು ಖುಷಿಯಿಂದ ಇದ್ರನ್ನ ಅವ್ರಿಗೆ ಕೊಡೋದು. ಇವಾಗ ಯಾರಾದರೂ ಮನೆ ಹತ್ರ ಬಂದು ಈ ಏನಂತಾರೆ ಕಾಣಿಕೆ ಏನಾದ್ರು ಕೇಳ್ದವಾಗ ಅಕ್ಕಿ ಪೂರ್ತಿ ನಾವು ಅವ್ರಿಗೆ ಹಾಕ್ಬಿಟ್ಟು 1-2 ಇದೆತ್ತು ನಾವು ಹಾಕ್ಕೊಳ್ತೀವಿ ವಾಪಸ್. ಆ ಥರ ಇದು ಯಾರಿಗೂ ಖಾಲಿ ಆಗ್ದಿರ ಅವರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕಂತ ಖುಷಿ ಆಗ್ಬೇಕಂತ. ಒಳ್ಳೇದು. ಮುತ್ತೈದು ಭಿಕ್ಷೆ ನೆಲ್ಲುಲ್ಲಾಗಲಿ ರಾಗಿ ಹುಲ್ಲಾಗಲಿ ಕೊಡೋದೇನಂತಂದ್ರೆ ನಮ್ಮ ಗಾಡಿನಾಗೇನೆ ಈ ಹುಲ್ರುಣ ತೀರ್ತು, ಇನ್ನು ಅವ್ರ ಮನೆಗೆ ಹೋಗಿ ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ಹುಲ್ಲು ಕೊಟ್ಟು ನಾವು ಇನ್ನು ಎತ್ತುಗಳನ್ನ ಹಿಡ್ಕೊಡೋ ಮುಖಾಂತರ ನಮ್ಕ ಅವ್ರಕ ವ್ಯಾಪಾರ. ಮೆರವಣಿಗೆ ಅಲ್ಲಿ ಇಲ್ಲಿ ಹೇಳ್ತೀನಿ, ಬರೋದು ಮಾಡು ಮೆರವಣಿಗೆ ನಮಗೆ ವ್ಯಾಪಾರ. ಇದನ್ನು ಅಲ್ಲಿ ಬರ ಅಲ್ಲೇ ಬರ.
ಹಾಂ ಓಕೆ ಹಲೋ ಬಾಣ ಮುಂದಕ್ಕೆ ಬರ್ರಿ ನೀವು ಮುಂದೆ ಬರ್ರಿ ಬಾರ ಇಲ್ಲಿ ಕುಳ್ಳ ಬಾಬಾ ರುದ್ರಣ್ಣ ಸಾಹೇಬ ಬಾ ರುದ್ರಣ್ಣ ಬರ್ರಿ ಬರ್ರಿ ಎಲ್ಲ ನಿಂತ್ಕೊಳ್ಳಿ ಗ್ರೂಪಲ್ಲಿ ನಿಂತ್ಕೊಳ್ಳಿ ಹಾಂ ಎಲ್ಲ ಇಲ್ಲೇ ನೋಡಿ ಒಂದು ಇದು ಈಗ ಮತ್ತೆ ಅವ್ರು ಕೊಟ್ಟರೆ ನಿಮಗೆ ಕೊಡ್ಬೇಕು ಅಂತ ಹೇಳಿದ್ದೀರಾ? ಹ್ಞೂ ಅಣ್ಣ. ಅಂದರೆ ನಮ್ದು ಏನಂದ್ರೆ ಅಣ್ಣ ನಮ್ಮ ಸಪ್ಲಮ್ಕ 10 ಜೊತೆ ನನಗೆ ಮೆರವಣಿಗೆಗೆ ಬೇಕೇ ಬೇಕಲ್ಲಣ್ಣ. ಹೌದೌದು. ಆಮೇಲೆ ನಾವು ಅಲ್ಲಿ ಇವ್ರಕ ಬೇರೆ ಎತ್ಕೊಡೋಣ ಅಂತ ನಾವು ಯಾವ್ದನ್ನ ನಮ್ಗೆ ಬೇಕಾಗಿರೋ ಎತ್ತಿದ್ರೆ ಒಂದು ಕೈ ನಮ್ಗೆ ಕೊಡಬೇಕು ಅಂತ ನಾವು ಹೇಳಿದ್ವಿ. ಅಂದರೆ ಅವ್ರು ಮಾರಬೇಕು ಅಂದ್ರೆ ಫಸ್ಟ್ ನಿಮ್ಗೆ ಹೇಳಿ ಅಲ್ವಾ? ನಮ್ಗೆ ಹೇಳಿ ಒಂದು ಮಾತು ಹೇಳಬೇಕು ಅಂತ. ಒಳ್ಳೇದು. ಜಾತಿ ನೀತಿ ನೋಡ್ಬೋದು. ಚೆನ್ನಾಗಿದೆ ತುಂಬ ಚೆನ್ನಾಗೈತೆ. ಹೌದೌದು. ಇದು ಕುಡ್ಗೋಲ್ ಎತ್ಕೊಂಡ ಅಣ್ಣ ಕುಡ್ಗೋಲ್ ನೀವು ಮೆರವಣಿಗೆ ಮಾಡ್ತೀರಾ? ಶೋಕಿಗೆ ಮೇಯಿಸ್ಬೋದು. ಅವರು ಜಾತ್ರೆಗಳು ಅದೇ ಅಂದ್ರೆ ಈ ಊರುಗಳ ಮೆರವಣಿಗೆಗಳು ಹೋಗ್ತಾರಣ್ಣ. ಅವ್ರೂರಲ್ಲಿ ಮೊನ್ನೆ ಜಾತ್ರೆನಲ್ಲಿ ಕಟ್ಟಿದ್ರು. ಊರುಗಳ ಮೇಲೆ ಮೆರವಣಿಗೆ ಹೋಗ್ತಾರೆ. ನಾವೆಲ್ಲಾದ್ರೂ ಕರೆದ್ರೂ ಬರ್ತಾರೆ. ಚೆನ್ನಾಗಿ ಸಾಕ್ತಾರೆ ಇತ್ತು. ಸೀಮೆ ಹಸ್ಗಳಿದ್ರು ನಮ್ಮ ಹಳ್ಳಿ ಕಾರಗೋರಿಗೂ ಒಂದೊಂದು ಜೊತೆ ಕಟ್ಕೊಂಡು. ಓಕೆ. ಸೊ ಋಣ ಈಗ ಅವ್ರ ಮನೇಲಿ ಇವತ್ತಿಂದ ಅವ್ರ ಮನೆಗೆ ಮೇವು ತಿನ್ನೋದು ಋಣ ಅದು. ಅದೇ ಚೆನ್ನಾಗಿದೆ. ಕರೆದಾರಗಳು ಕಟ್ಟಿದ್ರೆ ಬಿಚ್ಚಿಬಿಡ್ಬೇಕು. ಕರೆದಾರ ಇಲ್ಲ ಕಬ್ಬಣ ಏನಾನ ಇದ್ರೆ ಓಕೆ ಅಕಸ್ಮಾತ್ ಚಿಲ್ಕಡಿಗಳು ಹಾಕಿರ್ತೀರಿ ಅದ್ರ ಮೇಲೆ ಇಕ್ಕಿ 10 ರೂಪಾಯಿ 20 ರೂಪಾಯಿ ವಾಪಸ್ ತಗೊಂಡು. ಅದೇ ಕಪ್ಪು ದಾರ ಅಂತೂ ಕೊಡಂಗಿಲ್ಲ. ಕಪ್ಪು ಕರೆದಾರ ಕೊಡ ಇಟ್ಕೊಂಡು ಬಿಡೋಗಪ್ಪ. ತಿಳ್ಕೊಳೋದಿಲ್ಲ ಸರ್ ಅದು ನಿನ್ನ ಕೈಯಾಗ ದಿನ ವಾಕಿಂಗ್ ಮಾಡೋಕ್ಕಾಗಲ್ಲ. ಹುಡುಗರು ಒಂದಿನ ಇರ್ತಾರೆ ಒಂದಿನ ಇರಲ್ಲ. ಬಟ್ ದಿನ ಮೈಸೂರು ಬೆಳಿಗ್ಗೆ ಆಗಲಿ ಸಾಯಂಕಾಲ ಆಗಲಿ ಮಧ್ಯಾಹ್ನ ಆಗಲಿ ನೀವು ವಾಕಿಂಗ್ ಹೋಗೋಕ್ಕಾಗದಿರೋ ಹೋದ್ರೆ ನೋಡಿ ಈ ಥರ ಎತ್ತು ಕಟ್ಟಬೇಕು. 2 ಅವರ್ ಕಂಪಲ್ಸರಿ. ಬೆಳಿಗ್ಗೆ ನೀನು 9 ರಿಂದ 11 ಗಂಟೆವರೆಗೂ 2 ಅವರ್ ಇಟ್ಬಿಟ್ಟು ಯಾವ ಕಾಲು ಯಾವ ಪ್ರಾಬ್ಲಮ್ ಬರಲ್ಲ. ಅಣ್ಣ ನಮ್ಮ ಮನೆಯಲ್ಲಿ 5-6 ವರ್ಷನಿಂಕ ಅವೇ ರಾಮಲಕ್ಷ್ಮಣ ದಿನ ವಾಕಿಂಗ್ ಹೋಗಲ್ಲಣ್ಣ. ಒಂದು ನೀರ್ ಗುಳ್ಳೆ ಆಗಲಿ ಇಲ್ಲ ಮಣಕಾಲು ಊದ್ಕೊಳೋದಾಗ್ಲಿ ಏನೂ ಇಲ್ಲ. ಕಾರಣ ಏನಂದ್ರೆ ಅಣ್ಣ ನೋಡಿ ನಾವ್ ಇವಾಗ ಬಕ್ಕೊಂಡು ಓಡಾಡ್ತೀರಿ ನಮ್ಗೆ ಇದು ಗೊತ್ತಾಗಲ್ಲ. ನಾವ್ ಯಾವ್ದೋ ಸ್ಟಿಫ್ ಆಗಿ ಹಿಂಗ್ ನಿಂತ್ಕೊಂತಿರೋ ನಮ್ ಬಾಡಿ ವೆಯ್ಟ್ ಫುಲ್ ನಮ್ ನರ ಆ ಕಾರಣಕ್ಕೆ ನಾವ್ ಎತ್ಕಡ್ದಾಗ ಅದಕ್ಕೆ ಗೊತ್ತಿಲ್ದಿರ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಆಗ್ತಿದೆ. ಅವಾಗ ತಿಂದಿರೋ ಮೇವು ಬೆಳಿಗ್ಗೆ ನಾವ್ ಇಕ್ಕಿರೋ ಮೇವೆಲ್ಲ ನಮ್ರಾಕೋ ಮುಖಾಂತರ ಅಂದ್ರೆ ಮೆಲ್ಕಾಕೋ ಮುಖಾಂತರ ಕ್ಲೀನಾಗಿ ಸರ್ಕ್ಯುಲೇಷನ್ ಆಗ್ತೈತೆ. ಬ್ಲಡ್ ಸರ್ಕ್ಯುಲೇಷನ್ ಆದ್ರೇನೆ ಪ್ರತಿಯೊಂದು ಜೀವಿಗೂ ಆಮೇಲೆ ಮಣ್ಣು ಸ್ಪರ್ಶ ಬೇಕಣ್ಣ ಜೀವಿಗೆ. ಮನುಷ್ಯರಿಗೂ ಅಷ್ಟೇ ಪ್ರಾಣಿಗಳಿಗೂ ಅಷ್ಟೇ. ಅದಕ್ಕೆ ಕರೆಕ್ಟ್. ನೋಡ್ರಿ ಕೋಳಿ ಕೂಡ ಅಂದ್ರೆ ಅದಕ್ಕೆ ಒಂದು 4 ತಾಸು ವಾರ ನಮ್ಗೆ ಕೊಟ್ಟಿದ್ದು. ಸೆಂಟ್ರಲ್ ನಿಂತ್ಕೊಳ್ಳಿ ಏನು ಮಾಡಲ್ಲ. ಹಣ್ಣುಗಳ್ದು ಎತ್ಕೋಬೇಕು. ಥ್ಯಾಂಕ್ಸ್. 1-2 ಮಾತು ಹೇಳ್ಬಿಡಿ ಏನಕ್ಕೆ ಅಂತ. ಇದು ನಾಗೇಶ್ ಅಣ್ಣವ್ರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಸನ್ಮಾನ. ಕಾರಣ ಏನಂತಂದರೆ ಪ್ರಪ್ರಥಮ ನಮಗೆ ವಿಡಿಯೋ ಮಾಡೋ ಮುಖಾಂತರ ಹಳ್ಳಿ ಕಾರ್ ಎತ್ತುಗಳನ್ನ ಈ ಕರ್ನಾಟಕಕ್ಕೆ ತೋರಿಸ್ಕೊಟ್ಟವ್ರು ಇವರೇನೇನೆ.
ಸಪ್ಲಮ್ ಜಾತ್ರೆನಲ್ಲಿ 8 ವರ್ಷಕ್ಕೆ ಮುಂಚೆ ಮಾಡಿರೋದು ವೀಡಿಯೋ ಇವತ್ತು ಹಾಕಿದ್ರೆ ನೀವು ಬರ್ತದೆ. ಆಮೇಲೆ ಇವತ್ತು ನೋಡ್ರಿ, ಅದು ಅಂದ್ಕೊಂಡೇ ಇಲ್ಲ ವೀಡಿಯೋ ಮಾಡೋಕ್ಕೆ ಬಂದರು. ಒಂದು ಜೊತೆ ಓರಿಗಳು ಮಾರಾಟ ಆಯಿತು. ಅದು ಏನಂತ ಹೇಳ್ಬೇಕಂತಂದರೆ ಅವ್ರ ಕಾಲು ಗುಣನೋ ಇಲ್ಲ ನಮಗೆ ಅವ್ರಿಗೆ ಇರೋ ಬಾಂಧವ್ಯನೋ ಗೊತ್ತಿಲ್ಲ. ಶರತ್ ಅವ್ರಿಗೊಂದು ಜೊತೆ ಓರಿ ಕೊಟ್ಟಿದ್ದೀರಿ. ಆ ಓರಿಗಳ ಮುಂದೆ ಅವ್ರಿಗೊಂದು ಸಣ್ಣ ಸಲ್ಮಾನ. ಅಣ್ಣ ನಮ್ಮ ಬಾಂಧವ್ಯ ಹಿಂಗೆ ಇರಲಿ, ಅವ್ರ ಕಾಲ ಹಿಂಗೆ ಇರಲಿ. ನಿಮ್ಮ ಹಳ್ಳಿಕಾರ್ ಸೇವೆಗೆ ಭಗವಂತನ ಆಶೀರ್ವಾದ ಮಾಡೋಣ. ಜೈ ಹಳ್ಳಿಕಾರ್. ಜೈ ಹಳ್ಳಿಕಾರ್.